ಎಲ್ಲೋ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವೀಡಿಯೋದಲ್ಲಿ ನಾವೇನು ಮಾಡ್ತಾಯಿದ್ದೀವಿ ಅಂತಂದರೆ ಸೊಪ್ಪು ಸಾರು ಮನೇಲಿ ಹೇಗೆ ಮಾಡೋದು ಈಸಿಯಾಗಿ, ಸಿಂಪಲ್ಲಾಗಿ ಮತ್ತು ಟೇಸ್ಟಿಯಾಗಿ, ಡಿಲೀಷಿಯಸ್ ಆಗಿ, ಬೇಗ ಫಟಾಫಟ್ ಆಗೋವಂಥ ಹೇಗೆ ಮಾಡೋದು ಅಂತ ನಾನು ಅದಕ್ಕೂ ಮುಂಚೆ ನೀವು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿದರೆ ಮೊದಲು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಹಾಗೆ ಕಮೆಂಟ್ ಮಾಡೋಣ ಮಿಸ್ ಮಾಡಿಬಿಡಿ. ಹಾಗೆ ವೀಡಿಯೋನ ಫುಲ್ವರೆಗೂ ವಾಚ್ ಮಾಡಿ, ಇಲ್ಲಾಂದರೆ ಮಧ್ಯದಲ್ಲೇ ನೋಡಿ ಕಟ್ ಮಾಡಿದ್ರೆ ರೆಸಿಪಿ ಅನ್ನೋದು ನಿಮಗೆ ಕರೆಕ್ಟಾಗಿ ಬರೋದಿಲ್ಲ. ಅದಕ್ಕೋಸ್ಕರ ಫುಲ್ ವೀಡಿಯೋನ ವಾಚ್ ಮಾಡಬೇಕು. ಸೊ ನೋಡೋದ್ರಲ್ಲಿ ಫಸ್ಟ್ ನಾನು ಆಲ್ರೆಡಿ ಸೊಪ್ಪು ಸಾಂಬಾರಿಗೆ ರೈಸ್ ಮಾಡಿದ್ದೀನಿ. ಸೊಪ್ಪು ಸಾಂಬಾರಿಗೆ ಒಳ್ಳೆ ಕಾಂಬಿನೇಷನ್ ಅಂತ ಅಂದರೆ ಮುದ್ದೆ, ರಾಗಿ ಮುದ್ದೆನೇ ಒಳ್ಳೆ ಕಾಂಬಿನೇಷನ್, ಮತ್ತು ರೈಸ್ ಕೂಡ ಸಖತ್ತಾಗಿರುತ್ತೆ. ಅಂದರೆ ನಾನು ಮುದ್ದೆ ಮಾಡಿಲ್ಲ, ಅನ್ನ ಮಾಡಿದ್ದೀನಿ ಅದಕ್ಕೋಸ್ಕರ. ಸೊ ನಿಜವಾಗ್ಲೂ ಟೇಸ್ಟ್ ಅಂತೂ ಸಖತ್ತಾಗಿರುತ್ತೆ ನೋಡ್ರೆ, ಬಿಸಿ ಬಿಸಿಯಾಗಿ ಮಾಡ್ಕೊಂಡು ತಿಂತಾಯಿದೆ. ಸೊಪ್ಪು ಸಾರು, ಅನ್ನ, ಮುದ್ದೆ ಮೂರು ಇದ್ದರೆ ಸಖತ್ತಾಗಿರುತ್ತಲ್ವ. ಸೊ ನೀವು ಕೂಡ ಅಷ್ಟೇ ಮನೇಲಿ ಈ ರೀತಿ ಮಾಡ್ಕೊಂಡು ನೋಡ್ಕೊಳ್ಳಿ. ಸೊ ವೀಡಿಯೋನ ಸ್ಟಾರ್ಟ್ ಮಾಡೋಣ. ನಾನಿಲ್ಲಿ ಒಂದು ಕಟ್ಟಷ್ಟು ಸಿಲ್ಕುರಿ ಸೊಪ್ಪನ್ನ ತೊಗೊಂಡು ಫಸ್ಟು ಎಲ್ಲ ನೀಟಾಗಿ ಬಿಡಿಸಿ ಒಂದು ಬಕೆಟಲ್ಲಿ, ಚಿಕ್ಕ ಬಕೆಟ್ ತೊಗೊಂಡು ಅದರಲ್ಲಿ ನೀರಲ್ಲಿ ಹಾಕಿಬಿಟ್ಟು 1 hour ಚೆನ್ನಾಗಿ ನೆನೆಸಿರಿ. ಚೆನ್ನಾಗಿ ವಾಶ್ ಮಾಡ್ಕೊಂಡು ಪಕ್ಕದಲ್ಲಿ ಇಟ್ಕೊಬೇಕು. ಇವಾಗ ಒಂದು ಕುಕ್ಕರ್ ತೊಗೊಂಡು ಅದಕ್ಕೆ 1.25 ಬೆಳ್ಳುಳ್ಳಿ ಹಾಕ್ಕೊಬೇಕು. ನಮ್ಮ ಸೊಪ್ಪು ಸಾರಿಗೆ ಬೆಳ್ಳುಳ್ಳಿ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಹಾಗೆ ಇಲ್ಲಿ ನಾನು ಒಂದು ಚಿಕ್ಕ ಗ್ಲಾಸ್ ಅಷ್ಟು ತೊಗರಿ ಬೇಳೆನ ತೊಗೋತಾ ಇದ್ದೀನಿ. ಅದನ್ನು ಫಸ್ಟ್ ಚೆನ್ನಾಗಿ ನೀರಲ್ಲಿ ವಾಶ್ ಮಾಡಿಕೊಂಡು ಹಾಕ್ಕೊಬೇಕು. ಮತ್ತು ಇದಕ್ಕೆ ಸ್ವಲ್ಪ ನಾನು ಸೇಮ್ ಕ್ವಾಂಟಿಟಿಲೇ ಅವರೇ ಬೇಳೆನೂ ಕೂಡ ತೊಗೋತಾ ಇದ್ದೀನಿ. ಸೊ ಯಾಕೆ ಅವರೇ ಬೇಳೆ ಹಾಕ್ತೀವಿ ಅಂತಂದರೆ, ಅವರೇ ಬೇಳೆ ಹಾಕೋದ್ರಿಂದ ಟೇಸ್ಟ್ ಸ್ವಲ್ಪ ಇನ್ನೂ ಜಾಸ್ತಿ ಆಗುತ್ತೆ ಮತ್ತು ಇನ್ನೂ ಸ್ವಲ್ಪ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ನಮ್ಮ ಸೈಡ್ ನಾವು ಅವರೇ ಬೇಳೆ ಕೂಡ ಯೂಸ್ ಮಾಡ್ತೀವಿ. ನಿಮಗೆ ಬೇಡ ಅಂತಂದರೆ ನೀವು ಅವರೇ ಬೇಳೆನ ಸ್ಕಿಪ್ ಮಾಡ್ಕೊಬೋದು. ಇದಕ್ಕೆ ಇವಾಗ ಸೇಮ್ ಕ್ವಾಂಟಿಟಿ ನಾವು ತೊಗರಿಬೇಳೆ ಒಂದು ಚಿಕ್ಕ ಗ್ಲಾಸಲ್ಲಿ ಹೇಗೆ ತೊಗೊಂಡಿದ್ವೋ ಅದೇ ಥರ ದೊಡ್ಡ ಗ್ಲಾಸಲ್ಲೂ ನಾವು ಅದೇ ತೊಗೋಬೋದು. ನಿಮಗೆ ಬೇಡ ಅಂದರೆ ನೀವು ಸ್ಕಿಪ್ ಮಾಡ್ಕೊಂಬಿಡಿ. ನಾನು ಸೇಮ್ ಕ್ವಾಂಟಿಟಿಲೇ ಅವರೇ ಬೇಳೆನ ಕೂಡ ತೊಗೋತಾ ಇದ್ದೀನಿ. ಅದರಲ್ಲಿ 3/4 ಗ್ಲಾಸಷ್ಟು ಅವರೇ ಬೇಳೆನ ತೊಗೋತಾ ಇದ್ದೀನಿ. ಇದನ್ನು ಅಷ್ಟೇ ಒಂದು ಬೌಲ್ಗೆ ಹಾಕ್ಕೊಂಡು ನೀಟಾಗಿ ವಾಶ್ ಮಾಡಿಬಿಟ್ಟು ಹಾಕ್ಕೊಬೇಕು. ಸೊ ನಿಮಗೆ ಅವರೇ ಬೇಳೆ ಬೇಡ ಅಂತಲೇ ನೀವು ಸ್ಕಿಪ್ ಮಾಡ್ಕೊಳ್ಳಿ. ಸೊ ನಮ್ಮ ಸೈಡ್ ಅವರೇ ಬೇಳೆನ ಆಂಧ್ರ ಸ್ಟೈಲಲ್ಲಿ ಯೂಸ್ ಮಾಡ್ತೀವಿ, ಮತ್ತು ಕರ್ನಾಟಕ ಸೈಡಲ್ಲೂ ಅಷ್ಟೇ ತುಂಬ ಜನ ಯೂಸ್ ಮಾಡ್ತಾರೆ. ಈ ರೀತಿ ಹಾಕ್ಕೋಬೇಕು. ಎಲ್ಲ ವಾಶ್ ಮಾಡಿಬಿಟ್ಟು ನೀಟಾಗಿ ಚೆನ್ನಾಗಿ ತೊಳೆದು ಹಾಕ್ಕೊಬೇಕು. ಇದು ಎರಡೂ ಹಾಕಿದ್ರೆ ಟೇಸ್ಟ್ ಅಂತೂ ಸೂಪರಾಗಿರುತ್ತೆ. ಅದಕ್ಕೋಸ್ಕರ ಎರಡೂ ಹಾಕಿದ್ರೆ ತೊಗರಿಬೇಳೆ ಮತ್ತು ಅವರೇ ಬೇಳೆನೂ ಎರಡೂ ಹಾಕಿದ್ರೆ ಟೇಸ್ಟನ್ನು ಸಖತ್ತಾಗಿರುತ್ತೆ. ಒಂದು ಸತಿ ಟ್ರೈ ಮಾಡಿ ಹೇಗಿರುತ್ತೆ ಅಂತ. ನಮ್ಮ ಸೊಪ್ಪು ಸಾರು ಅನ್ನೋದು ಚೆನ್ನಾಗಿ ಮಾಡ್ಕೊಂಡು ಮನೇಲಿ ತಿನ್ನೋದ್ರಿಂದ ನಮಗೆ ತುಂಬಾ ಹೆಲ್ತಿಗೆ ಒಳ್ಳೆಯದು, ತುಂಬ ಹೆಲ್ತ್ ಬೆನಿಫಿಟ್ಸು ಅಂತಲೇ ಹೇಳ್ಬೋದು ಸೊಪ್ಪು ಸಾರಿಂದ. ಸೊ ಸೊಪ್ಪು ಸಾರು ಅನ್ನೋದು ಇಷ್ಟಪಡ್ದವ್ರು ಯಾರು ಇರಲ್ಲ. ಇನ್ನು ನಾನೊಂದು 10-11 ಮೆಣಸಿನ್ಕಾಯಿನ ಹಾಕ್ಕೊತಾ ಇದ್ದೀನಿ. ಸೊ ನಿಮಗೆ ಖಾರ ಜಾಸ್ತಿ ಬೇಕು ಅಂದರೆ ಹಸಿಮೆಣ್ಸಿನ್ಕಾಯಿ ತೊಗೊಳ್ಳಿ. ನಾನು ಖಾರ ಬೇಡ ಅಂದ್ಬಿಟ್ಟು 1 ಮೆಣಸಿನ್ಕಾಯಿ ತೊಗೋತಾ ಇದ್ದೀನಿ. ಸೊ ನೀವು ಹಸಿಮೆಣ್ಸಿನ್ಕಾಯಿ ಬೇಕಂದರೆ ಸ್ವಲ್ಪ 5 ಹಸಿಮೆಣ್ಸಿನ್ಕಾಯಿ, 5 ಒಣಮೆಣ್ಸಿನ್ಕಾಯಿ ಕೂಡ ಹಾಕ್ಕೊಬೋದು, ಇಲ್ಲ ಬರೀ ಹಸಿಮೆಣ್ಸಿನ್ಕಾಯಿ ಕೂಡ ಹಾಕ್ಕೊಬೋದು. ಆದರೆ ನಾನಿಲ್ಲಿ ಕಂಪ್ಲೀಟಾಗಿ ಬರೀ 1 ಮೆಣಸಿನ್ಕಾಯಿನೇ ತೊಗೋತಾ ಇದ್ದೀನಿ. ಮತ್ತು ಅಲ್ಲಿ 3-4 ಟೊಮೆಟೊನ ತೊಗೊಳ್ಳಿ. ಇದಕ್ಕೆ ಟೊಮೆಟೊನೂ ಹಾಕ್ಕೊಬೇಕು. ಯಾವುದೇ ಆಗಲಿ ಒಂದು ರೆಸಿಪಿ ಮಾಡಬೇಕಾದ್ರೆ ಒಂದು ಐಟಮ್ ಕೂಡ ಮಿಸ್ ಮಾಡಬಾರ್ದು. ಒಂದು ಐಟಮ್ ಕೂಡ ಮಿಸ್ ಆಯಿತು ಅಂದರೆ ರೆಸಿಪಿ ಅನ್ನೋದು ಚೆನ್ನಾಗಿರಲ್ಲ. ಅದಕ್ಕೋಸ್ಕರ ಯಾವುದೇ ಐಟಮ್ಸ್ ಕೂಡ ಮಿಸ್ ಮಾಡ್ಕೊಳಕ್ಕೆ ಹೋಗ್ಬಿಡಿ. ಎಲ್ಲನೂ ಪಿನ್ ಟು ಪಾಯಿಂಟ್ ನೋಡಿ ಹಾಕ್ಕೊಬೇಕು. ಐಟಮ್ಸ್ ಮಿಸ್ ಆದರೆ ಟೇಸ್ಟ್ ಕೂಡ ಪಕ್ಕ ಮಿಸ್ ಆಗೋ ಚಾನ್ಸಸ್ ಇರುತ್ತೆ. ಅದಕ್ಕೆ ಎಲ್ಲನೂ ಪ್ರತಿಯೊಂದೂ ಒಂದು ರೆಸಿಪಿ ಮಾಡಬೇಕಂದಾಗ ಪ್ರತಿಯೊಂದು ಐಟಮ್ಸನ್ನು ನೀಟಾಗಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡ್ರೆ ನಮಗೆ ಮಾಡೋದಕ್ಕೆ ಈಸಿ ಆಗುತ್ತೆ, ಮತ್ತು ಐಟಮ್ಸ್ ಯಾವುದೂ ಮಿಸ್ ಆಗೋದಿಲ್ಲ. ಈ ರೀತಿ ಫಾಲೋ ಮಾಡಿ. ಸೊ ಆವಾಗ ನಿಮಗೆ ಯಾವುದೇನೋ ಇಂಗ್ರೀಡಿಯೆಂಟ್ಸ್ ಅನ್ನೋದು ಮಿಸ್ ಆಗದೇ ಇರುತ್ತೆ. ಇವಾಗ ನಾವು ಟೊಮೆಟೊನ ಕೂಡ ಕಟ್ ಮಾಡಿ ಹಾಕಿದ್ದಾಯಿತು. ಇದಕ್ಕೆ ಸ್ವಲ್ಪ ಹುಣಸೆಹಣ್ಣು ಹಾಕ್ಕೊಳ್ಳೋಣ. ಸೊ ಹುಣಸೆಹಣ್ಣು ಹುಳಿಗೋಸ್ಕರ ಹಾಕ್ತೀವಿ. ಸೊ ಇದನ್ನು ಹಿಂಡ್ಬಿಟ್ಟು ರಸ ಹಾಕೋದ್ರಿಂದ ಹಾಕ್ಬೋದು, ಬಟ್ ರಸ ಹಾಕೋದಕ್ಕಿಂತ ಈ ರೀತಿ ಹುಣಸೆಹಣ್ಣು ನಾವು ತೊಳೆದ್ಬಿಟ್ಟು ಒಂದು ಸ್ವಲ್ಪ ಹುಣಸೆಹಣ್ಣು ಹಾಕಿದ್ರೆ ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ. ಹುಣಸೆಹಣ್ಣು ರಸಗಿಂತ ಹುಣಸೆಹಣ್ಣು ಹಾಕಿದ್ರೇ ಚೆನ್ನಾಗಿರುತ್ತೆ. ಇವಾಗ ನಾವು ಆಲ್ರೆಡಿ ಚೆನ್ನಾಗಿ ತೊಳೆದಿರುವಂಥ ಸಿಲ್ಕುರಿ ಸೊಪ್ಪಿದೆ ಅಲ್ವಾ, ಅದನ್ನು ನಾವು ಇಲ್ಲಿ ಹಾಕೊಳ್ಳಿ. ನೀವು ಬೇಕು ಅಂತಂದರೆ ಇದನ್ನು ಕಟ್ ಮಾಡಿಬಿಟ್ಟು ಕೂಡ ಹಾಕ್ಬೋದು. ನಾನಿಲ್ಲಿ ಕಟ್ ಮಾಡಿಲ್ಲ, ಹಂಗೆ ಬಿಡಿಸ್ಬಿಟ್ಟು ನೆನೆಸ್ಬಿಟ್ಟು ತೊಳೆದು ಆಮೇಲೆ ಹಾಕ್ತಾಯಿದ್ದೀನಿ. ಯಾಕಂದರೆ ಸೊಪ್ಪಲ್ಲಿ ತುಂಬಾ ಮಣ್ಣಿರುತ್ತೆ, ಅದಕ್ಕೋಸ್ಕರ. ಮತ್ತು ಇದನ್ನು ನೀವು ಸಣ್ಣಗೆ ಕಟ್ ಮಾಡಿಬಿಟ್ಟು ಕೂಡ ಹಾಕ್ಬೋದು, ಬಟ್ ನಾನಿಲ್ಲಿ ಕಟ್ ಮಾಡಿದೆ ಹಾಗೆ ಹಾಕ್ತಾಯಿದ್ದೆ. ಹೆಂಗೋ ಇದು ನಾವು ಒಂದು 3-4 ವಿಷಿಲ್ ಕೂಗಿಸ್ತೀವಿ, ಚೆನ್ನಾಗಿ ಅದರಲ್ಲಿ ಬೆಂದೋಗ್ಬಿಡುತ್ತಲ್ವ.
ಸೊ ಅದಕ್ಕೆ ಕಟ್ ಮಾಡೋ ಅವಶ್ಯಕತೆ ಇಲ್ಲ. ನೀವು ಬೇಕಂದ್ರೆ ಕಟ್ ಮಾಡಿಬಿಟ್ಟು ಕೂಡ ಹಾಕ್ಕೊಬೋದು. ಹಾಗೆ ಇಲ್ಲ ನಾನು ಅರ್ಧ ಅಷ್ಟು ಈರುಳ್ಳಿನ ಹಾಕ್ತಾಯಿದ್ದೀನಿ, ಜಾಸ್ತಿ ಏನು ಬೇಡ, ಅರ್ಧ ಎಷ್ಟು ಈರುಳ್ಳಿ ಹಾಕಿದ್ರೆ ಸಾಕು. ಮತ್ತು ಇದಕ್ಕೆ ನಾವು ನೀರನ್ನು ಹಾಕಬೇಕು. ನಾನಿಲ್ಲಿ 3 ಕಪ್ಸ್ ಅಷ್ಟು ವಾಟರ್ನ ಹಾಕೋತಾ ಇದ್ದೀನಿ. ಯಾಕೆ ಅಂತಂದರೆ ಚೆನ್ನಾಗಿ ಕುದಿಬೇಕು, ಬೇಳೆಗೆ ಮತ್ತು ಸೊಪ್ಪು ಎರಡೂ ಚೆನ್ನಾಗಿ ಕುದಿಬೇಕಲ್ವ, ಅದಕ್ಕೋಸ್ಕರ ನೀರನ್ನು ಜಾಸ್ತಿನೇ ಹಾಕ್ಕೊಬೇಕು. ಮತ್ತು ನಾವು ಬೇಕಂದರೆ ಆ ನೀರನ್ನು ಸ್ವಲ್ಪ ಸಾಂಬಾರ್ಗೆ ಹಾಕಬೇಕಾದ್ರೆ ಲಾಸ್ಟಲ್ಲಿ ಬೇಕಂದರೆ ಆ ರಸನ ಹಾಗೆ ಇಟ್ಕೊಂಡು ರಸಮ್ ಮಾಡ್ಕೊಂಡು ಕುಡಿಬೋದು. ನಮಗೆ ಸಾಂಬಾರು ಏನಾದ್ರು ನೀರಾಗಾಯಿತು ಅಂತಲೇ ಒಂದು ಸ್ವಲ್ಪ ನೀರನ್ನು ಅದರಲ್ಲಿ ಮಿಕ್ಕಿಸ್ಕೊಬೋದು. ಅದು ಹೇಗೆ ಅಂತ ನಾನು ಹೇಳ್ತೀನಿ. ಇವಾಗ ಇದೆಲ್ಲ ನಾವು ಹಾಕಿದ್ದಾಯಿತು. ಇವಾಗ ಇದಕ್ಕೆ ಕುಕ್ಕರ್ನ ಮುಚ್ಚಳ ಹಾಕಿ ವಿಜಿಲ್ ಇಕ್ಕೋಣ. ಸೊ ಇದೊಂದು 3ರಿಂದ 4 ವಿಜಿಲ್ ಬರಬೇಕು. ಯಾಕಂದರೆ ಬೇಳೆ ಅನ್ನೋದು ಚೆನ್ನಾಗಿ ಬೇಯಬೇಕು. ಸೊಪ್ಪು ಬೆಂದೋಗುತ್ತೆ ಬೇಕಂದರೆ, ಆದರೆ ಬೇಳೆ ಅನ್ನೋದು ಬೇಯಲ್ವಲ್ಲ, ಅದಕ್ಕೋಸ್ಕರ. ಸೊ ಬೇಳೆ ಬೆಂದೋಗಬೇಕು. ಇವಾಗ ನೋಡಿದ್ರೆ ಅವೆಲ್ಲ ಬೆಂದೋಗಿದೆ. ಇವಾಗ ಏನು ಮಾಡಬೇಕು ಅಂತಂದರೆ ಇದಕ್ಕೊಂದು ತಟ್ಟೆ ಅಥವಾ ಏನಾದರೂ ಇಟ್ಕೊಂಡು ಈ ನೀರನ್ನು ನಾವು ಸಪ್ರೇಟ್ ಮಾಡ್ಕೊಬೇಕು. ನೋಡಿ ಈ ರೀತಿ ನೀರನ್ನು ಸಪ್ರೇಟ್ ಮಾಡಬೇಕು. ಯಾಕೆ ಅಂತಂದರೆ ನಾವು ಇದನ್ನು ಸ್ಮ್ಯಾಶ್ ಮಾಡಬೇಕು, ಅಂದರೆ ನುಣ್ಣಗೆ ಮಾಡಬೇಕು. ಹಾಗಂತ ಮಿಕ್ಸಿಗೆ ಹಾಕ್ಬಿಡೋಕೆ ಹೋಗ್ಬಿಡಿ. ಮಿಕ್ಸಿಗೆ ಹಾಕಿದ್ರೆ ಟೇಸ್ಟ್ ಅನ್ನೋದು ಅಷ್ಟು ನಿಜವಾಗ್ಲೂ ಅಷ್ಟು ಚೆನ್ನಾಗಿರಲ್ಲ. ಬಟ್ ನಾವು ಕೈಯಲ್ಲೇ ಸ್ಮ್ಯಾಶ್ ಮಾಡಿದ್ರೆ ಟೇಸ್ಟ್ ಅನ್ನೋದು ಸಖತ್ತಾಗಿರುತ್ತೆ. ಅದಕ್ಕೋಸ್ಕರ ನೀವು ಮಿಕ್ಸಿಗೆ ಹಾಕೋಕ್ಕೆ ಹೋಗ್ಬಿಡಿ. ಒಂದು ವೇಳೆ ನೀವು ಹಾಕ್ತಾಯಿದ್ರಿ ಮೊದಲಿಂದ ಅಂತಂದರೆ ಹಾಕ್ಕೊಬೋದು. ಆದರೆ ನಾನಂತೂ ಇದುವರೆಗೂ ಮಿಕ್ಸಿಗೆ ಹಾಕಿದ್ದೇ ಇಲ್ಲ, ಒಂದು ಸತಿ ಕೂಡ ನಾನು ಮಿಕ್ಸಿಗೆ ಹಾಕಿಲ್ಲ. ಇವಾಗ ಏನು ಮಾಡಬೇಕಂದ್ರೆ ಒಂದು ರುಬ್ಬೋ ಕೋಲ್ ಇರುತ್ತಲ್ವ, ಆ ರುಬ್ಬೋ ಕೋಲ್ ಇನ್ನೆಲ್ಲ ಚೆನ್ನಾಗಿ ರುಬ್ಕೊಬೇಕು. ನೋಡಿ ಇಷ್ಟು ಚೆನ್ನಾಗಿ ಎಲ್ಲ ನೀಟಾಗಿ ಬೆಂದೋಗಿದಲ್ವ, ಎಲ್ಲ ಚೆನ್ನಾಗಿ ನೀಟಾಗಿ ಕುಕ್ ಹಾಕಿದೆ. ನೋಡಿ ಈ ರೀತಿ ಈ ರುಬ್ಬೋ ಕೋಲ್ ಇದೆಯಲ್ವ, ನೋಡಿ ಈ ರೀತಿ ಇಟ್ಕೊಂಡು ಚೆನ್ನಾಗಿ ತಿರುಗಿಸಿದ್ರೆ ಅದು ಚೆನ್ನಾಗಿ ನುಣ್ಣಗೆ ಹಾಕ್ಬಿಡುತ್ತೆ. ಇಲ್ಲಾಂದರೆ ನಿಮ್ಮ ಹತ್ರ ಸ್ಮ್ಯಾಶರ್ ಯಾವುದಾದ್ರು ದೊಡ್ಡದು ಸ್ಮ್ಯಾಶರ್ ಇತ್ತಂದ್ರೆ ಆ ಸ್ಮ್ಯಾಶರಲ್ಲಿ ಕೂಡ ನೀವು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಬೋದು. ಇಲ್ಲಾಂದರೆ ಈ ರೀತಿ ರುಬ್ಬೋ ಕೋಲಲ್ಲಿ ಮಾಡಿದ್ರು ಕೂಡ ಚೆನ್ನಾಗಿ ನುಣ್ಣಗೆ ಆಗ್ಬಿಡುತ್ತೆ. ಇದು ನಮ್ಮ ಹಳೆ ಕಾಲದಿಂದ ಮಾಡ್ತಾ ಇರೋದಲ್ವ, ಅದಕ್ಕೋಸ್ಕರ ನಮ್ಮ ಮನೇಲಿ ರುಬ್ಬೋ ಕೋಲೇ ಯೂಸ್ ಮಾಡ್ತಾರೆ. ಸ್ಮ್ಯಾಶರ್ ಕೂಡ ಯೂಸ್ ಮಾಡಲ್ಲ. ಸ್ಮ್ಯಾಶರ್ ಬರೀ ಏನಕ್ಕೆ ಯೂಸ್ ಮಾಡ್ತಾರೆ ಅಂತಂದರೆ ಆಲೂಗಡ್ಡೆ ಐಟಮ್ಸ್ಗಾದರೆ ಮಾತ್ರ ಸ್ಮ್ಯಾಶರ್ ಯೂಸ್ ಮಾಡ್ತೀವಿ. ಇಲ್ಲಾಂದರೆ ಬೇಳೆ ಸಾರು, ಸೊಪ್ಪು ಸಾರು ಏನೇ ಮಾಡೋದನ್ನು ಪ್ರತಿಯೊಂದಕ್ಕೂ ಈ ಥರ ಒಂದು ರುಬ್ಬೋ ಕೋಲು ಇಟ್ಕೊತೀವಿ. ಅದರಲ್ಲೇ ನಾವೆಲ್ಲನೂ ಚೆನ್ನಾಗಿ ಸ್ಮ್ಯಾಶ್ ಮಾಡ್ತೀವಿ. ನೋಡಿದ್ರೆ ಫುಲ್ಲಾಗಿ ನಾವೆಲ್ಲ ನೀಟಾಗಿ ನುಣ್ಣಗೆ ರುಬ್ಬಿಟ್ವಲ್ವ, ಎಷ್ಟು ಗಮ್ಮಂತಿದೆ ಅಂದರೆ ನಿಜವಾಗ್ಲೂ ಯಾವಾಗ ರೆಡಿ ಆಗುತ್ತೆ, ಯಾವಾಗ ತಿನ್ನೋಣ ಅಂತ ಅನ್ನಿಸ್ತಿದೆ. ಅಷ್ಟು ಸ್ಮೆಲ್ ಫ್ರಾಗ್ನೆನ್ಸ್ ಅಂತೂ ಬರ್ತಿದೆ. ಯಾಕಂದರೆ ಸೊಪ್ಪು ಸಾರೇ ಹಾಗೆ ಅಲ್ವಾ, ಆ ಟೇಸ್ಟು ಆ ರೆಸಿಪಿ ಅನ್ನೋದು ಸಖತ್ತಾಗಿರುತ್ತೆ. ನೋಡಿ ಎಷ್ಟೇ ಏನು ಡಿಫಿಕಲ್ಟಿನೆಲ್ಲ ಪ್ರತಿಯೊಂದು ಎಲ್ಲ ಐಟಮ್ ಹಾಕಿ ಒಂದೇ ಸರಿ ಕುಕ್ ಮಾಡಿಬಿಡೋದು. ಅದನ್ನು ನೀರು ಸಪ್ರೇಟ್ ಮಾಡಿ ನಿಧಾನಕ್ಕೆ ಈ ರೀತಿ ಸ್ಮ್ಯಾಶ್ ಮಾಡ್ಕೊಬೋದು ಅಷ್ಟೇ. ಈ ರೀತಿಯಾಗಿ ಚೆನ್ನಾಗಿ ಇದನ್ನು ಸ್ಮ್ಯಾಶ್ ಮಾಡಿ, ಜಾಸ್ತಿ ಹೊತ್ತೇನಿಲ್ಲ, ಒಂದೊಂದು ಸ್ವಲ್ಪ ಚೆನ್ನಾಗಿ ಬೆಂದೋಗಿದ್ರೆ ಸ್ಮ್ಯಾಶ್ ಮಾಡೋಕ್ಕೆ ನಮಗೆ ಈಸಿ ಆಗುತ್ತೆ. ಅದಕ್ಕೋಸ್ಕರ ಇವಾಗ ನಾವು ಆಲ್ರೆಡಿ ರಸನ ತೆಗ್ದು ಸಪ್ರೇಟ್ ಇಕ್ಕಿದ್ವಿ ನೀರನ್ನು ಅಲ್ವಾ, ಆ ನೀರನ್ನು ನಾವು ಇಲ್ಲಿ ಹಾಕ್ಕೊಳ್ಳೋಣ. ನಿಮಗೆ ತುಂಬಾ ತೆಳುವಾಗಿ ಬೇಕು ಅಂದರೆ ನೀರು ಜಾಸ್ತಿ ಇರೋದನ್ನ ಹಾಕ್ಕೊಳ್ಳಿ. ತುಂಬ ಗಟ್ಟಿಯಾಗಿ ಬೇಕು ಅಂದರೆ ನೀರು ಸ್ವಲ್ಪ ಹಾಕ್ಕೋಬೋದು. ಇಲ್ಲ ಆ ನೀರನ್ನ ಮಿಕ್ಕಿಸ್ಕೊಂಡು ಅದರಲ್ಲಿ ನೀವು ರಸ ಮಾಡ್ಕೋಬೋದು. ಮತ್ತು ರಸ ಮಾಡೋದು ಕೂಡ ಟೇಸ್ಟಿಯಾಗಿರುತ್ತೆ. ಇಲ್ಲಿ ನಾನು ಒಣಗಿಸಿರೋ ಎಲ್ಲ ನೀರನ್ನು ಕೂಡ ಇಲ್ಲಿ ಹಾಕ್ಕೊಬಿಟ್ಟು ಇದಕ್ಕೆ ಫಸ್ಟು ಒಂದು ಸ್ವಲ್ಪ ಉಪ್ಪನ್ನು ಹಾಕೋಬೇಕು. ಇಲ್ಲಿ ನಾನು 1 ಟೇಬಲ್ ಸ್ಪೂನಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ. ಸೊ ಇವಾಗ ಉಪ್ಪು ಹಾಕಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಮೇಯ್ನ್ ಏನೋ ಒಂದು ಮಿಸ್ ಆಗ್ತಿದಲ್ವ, ಏನು ಅಂತಂದರೆ ಅದು ಒಗ್ಗರಣೆ ಹಾಕಬೇಕು. ಸೊ ಫೈನಲಾಗಿ ನಮ್ಮ ಸೊಪ್ಪು ಸಾರು ರೆಡಿ ಆಗಬೇಕಂದ್ರೆ ಏನು ಬೇಕು, ಇಂಪಾರ್ಟೆಂಟಾಗಿ ಒಗ್ಗರಣೆ ಬೇಕು. ನೋಡಿದ್ರೆ ನಮ್ಮ ಸೊಪ್ಪು ಸಾರಂತೂ ಆಲ್ಮೋಸ್ಟ್ ರೆಡಿಯಾಗಿದೆ. ಒಗ್ಗರಣೆ ಹಾಕಿದ್ರೆ ಪರ್ಫೆಕ್ಟಾಗಿ ರೆಡಿ ಆಗೋಗುತ್ತೆ. ಯಮ್ಮಿ ಟೇಸ್ಟಿಯಾಗಿ. ನೋಡಿದ್ರೆ ಇಷ್ಟು ಗಮ್ಮಂತಿದೆ, ಸಖತ್ತಾಗಿ ಸ್ಮೆಲ್ ಬರ್ತಿದೆಯಲ್ವ. ನಿಜವಾಗ್ಲೂ ನನಗಂತೂ ಯಾವಾಗ ರೆಡಿ ಆಗೋಗುತ್ತೆ ಅಂತ ಕಾಯ್ತಾ ಇದ್ದೀನಿ. ಸೊ ಇವಾಗ ಇದು ಒಗ್ಗರಣೆ ಹಾಕೋದು ಒಂದೇ ಒಂದು ಕಮ್ಮಿ ಆಗಿದೆ. ಒಗ್ಗರಣೆ ಹಾಕಿಲ್ಲ ಅಂದರೆ ಯಾವುದೇ ರೆಸಿಪಿ ಕೂಡ ಇನ್ನು ಕಂಪ್ಲೀಟ್ ಆಗಲ್ಲಲ್ವ. ಸೊ ಇವಾಗ ನಾವು ಒಗ್ಗರಣೆಯನ್ನು ಹಾಕೋಣ ಬನ್ನಿ. ಒಗ್ಗರಣೆಗೆ ಏನೇನು ಹಾಕಬೇಕು ಅಂದರೆ ಒಂದು ಚಿಕ್ಕದೊಂದು ಪಾತ್ರೆ ಇಟ್ಕೊಂಡು ಅದಕ್ಕೆ ಒಂದು 4ರಿಂದ 5 ಟೇಬಲ್ ಸ್ಪೂನಷ್ಟು ಎಣ್ಣೆಯನ್ನು ಹಾಕ್ಕೊಬೇಕು. ಸೊ ಅದು ಹೀಟ್ ಆದಮೇಲೆ ಸ್ವಲ್ಪ ಸಾಸಿವೆ ಮತ್ತು ಕರಿಬೇವನ್ನ ಹಾಕ್ಕೊಳ್ಳಿ. ನೋಡಿ ಈ ರೀತಿ ಚೆನ್ನಾಗಿ ಸ್ವಲ್ಪ ಹೀಟ್ ಹಾಕಬೇಕು. ಹೀಟಾಗಿದ್ಮೇಲೆ ಸ್ವಲ್ಪ ಸಾಸಿವೆ ಹಾಗೆ ಒಂದು 3ರಿಂದ 4 ಕರಿಬೇವನ್ನ ಹಾಕ್ಕೊಳ್ಳಿ. ಈ ರೀತಿ ಎಲ್ಲ ಚಿಟ್ಪಟ ಅಂತ ಸಣ್ಣಾಗೋದು ಸ್ವಲ್ಪ ಹೀಟ್ ಆಗಬೇಕು. ಹೀಟಾದರೆ ಆಮೇಲೆ ಇದಕ್ಕೆ ನಾವು ಕಟ್ ಮಾಡಿರೋಂಥ ಒಂದು ಈರುಳ್ಳಿ ಸಣ್ಣಕ್ಕೆ ಕಟ್ ಮಾಡಿದ್ವಲ್ಲ, ಅದು ಒಂದು ಫುಲ್ ಈರುಳ್ಳಿನ ನಾವು ಇಲ್ಲಿ ಹಾಕ್ಕೊಬೇಕು. ಹಾಕಿ ಲೈಟ್ ಬ್ರೌನ್ ಕಲರ್ ಬರೋ ತನಕ ಫ್ರೈ ಮಾಡ್ಕೊಬೇಕು. ಹಾಗೆ ಹಸಿದು ಹಾಕ್ಬೇಡಿ. ಎಷ್ಟು ಚೆನ್ನಾಗಿ ನಾವು ಫ್ರೈ ಮಾಡಾಕಿದ್ರೆ
ಒಗ್ಗರಣೆ ಅನ್ನೋದು ಅಷ್ಟು ಚೆನ್ನಾಗಿರುತ್ತೆ. ಯಾಕಂದರೆ ಇಲ್ಲಿ ಮೆಣಸಿನ್ಕಾಯಿ ಕೂಡ ಇಲ್ಲ ಸೀದೋಗೋದಕ್ಕೆ, ಅದಕ್ಕೋಸ್ಕರ ಓವರ್ ಫ್ರೈ ಆಗೋದಕ್ಕೆ ಮೆಣಸಿನ್ಕಾಯಿ ಕೂಡ ಇಲ್ಲ. ಸೊ ಈರುಳ್ಳಿ ನಾವು ಚೆನ್ನಾಗಿ ಫ್ರೈ ಮಾಡಿಬಿಟ್ಟು ಹಾಕಿದ್ರೆ ಆ ಟೇಸ್ಟ್ ಅನ್ನೋದು ಸಖತ್ತಾಗಿರುತ್ತೆ. ಅದಕ್ಕೆ ಈರುಳ್ಳಿ ಲೈಟ್ ಬ್ರೌನಿಷ್ ಕಲರ್ ಬರೋವರೆಗೂ ಇದಕ್ಕೆ ನಾವು ಫ್ರೈ ಮಾಡ್ಕೊಬೇಕು. ಸೊ ಇವಾಗ ಇದು ಚೆನ್ನಾಗಿ ಫ್ರೈ ಆಗೋಗಿದೆ. ಇನ್ನು ಇದು ನಾವು ಸಾಂಬಾರಿಗೆ ಎತ್ತಿ ಹಾಕೋಣ. ಸೊ ಈ ರೀತಿ ಸಾಂಬಾರಿಗೆ ನಾವು ಎತ್ತಿ ಈ ಒಗ್ಗರಣೆನ ಹಾಕಿ ಮಿಕ್ಸ್ ಮಾಡ್ಕೋಬೇಕು. ಸೊ ಮಿಕ್ಸ್ ಮಾಡಿಕೊಂಡ್ರೆ ಫೈನಲಿ ನಮ್ಮ ಸೊಪ್ಪು ಸಾರು ಅನ್ನೋದು ರೆಡಿ ಆಗೋಗುತ್ತೆ. ಸೊ ನೋಡೋದ್ರಲ್ಲ ಎಷ್ಟು ಈಸಿ ಆ್ಯಂಡ್ ಎಷ್ಟು ಸಿಂಪಲ್ಲಾಗಿದೆಯಲ್ಲ, ಬೇಗನೆ ಆಗೋಗುತ್ತೆ, ಜಾಸ್ತಿ ಟೈಮ್ ಕೂಡ ತೊಗೊಳಿದಿಲ್ಲ. ಸ್ಟೆಪ್ಸ್ ಕೂಡ ಅಷ್ಟೇ ತುಂಬಾ ಬೇಗ ಆಗೋವಂಥದ್ದು ಮತ್ತು ಈಸಿಯಾಗಿರುತ್ತೆ. ಸೊ ಯಾರೇ ಬಿಗಿನರ್ಸ್ ಕೂಡ ಬೇಗನೆ ಸೊಪ್ಪು ಸಾರು ಕೂಡ ಕಲಿಬೋದು. ಸೊ ಇದನ್ನು ನಾನಿಲ್ಲಿ ರೈಸ್ ಜೊತೆಗೆ ಸರ್ವ್ ಮಾಡ್ತಾಯಿದ್ದೀನಿ. ನೀವು ಮುದ್ದೆ ಜೊತೆಗೆ ಸರ್ವ್ ಮಾಡ್ಕೊಳ್ತೀನಿ, ಆಹಾ ಓಹೋ ಅಂತ ಅಂತೀರಾ. ನಿಜವಾಗ್ಲೂ ಸಖತ್ತಾಗಿರುತ್ತೆ. ಸೊಪ್ಪು ಅನ್ನೋದು ತಿನ್ನಲೇಬೇಕು, ತುಂಬಾ ಹೆಲ್ತಿ ಐರನ್ನು ಕ್ಯಾಲ್ಶಿಯಮ್ ಅನ್ನೋದು ಜಾಸ್ತಿ ಇರುತ್ತೆ. ನಾನಿಲ್ಲಿ ರೈಸಿಗೆ ನಮ್ಮ ಸೊಪ್ಪು ಸಾರು ಹಾಕ್ಕೋತಾ ಇದ್ದೀನಿ. ನಿಜವಾಗ್ಲೂ ಸಖತ್ತಾಗಿದೆ ಗೊತ್ತಾ, ಸ್ಮೆಲ್ ಬಂತು. ನಾನಂತೂ ಹಾಕ್ಕೊಂಡು ತಿಂದಮೇಲೆ ನನಗಂತೂ ಸಖತ್ ಇಷ್ಟ ಆಗೋಯಿತು. ಸೊ ನನಗಂತೂ ಸೊಪ್ಪು ಸಾರು ಮಾಡ್ಕೊಂಡು ತಿನ್ಬೇಕಾದ್ರೆ ತುಂಬಾ ಇಷ್ಟ. ಸೊ ನೀವು ಕೂಡ ಅಷ್ಟೇ ನಿಮ್ಮ ಮನೇಲಿ ಈ ರೆಸಿಪಿನ ಟ್ರೈ ಮಾಡಿ, ಹಾಗೆ ಹೇಗಿತ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆ ಕೂಡ ಈ ವಿಡಿಯೋನ ಶೇರ್ ಮಾಡಿ. ಸೊ ಪ್ರತಿಯೊಬ್ಬರೂ ಈ ವಿಡಿಯೋನ ಮಿಸ್ ಮಾಡದಿರೋ ವಾಚ್ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಅದೇ ಮೊದಲು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ವಿಡಿಯೋನ ಎಂಡ್ವರೆಗೂ ವಾಚ್ ಮಾಡಿ. ಪ್ರತಿಯೊಂದು ರೆಸಿಪೀಸು ನಿಮಗೋಸ್ಕರ ಮತ್ತೆ ಇನ್ನೊಂದು ಹೊಸ ರೆಸಿಪಿ ಜೊತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಸೊ ಅಲ್ಲಿ ತನಕ ನಾನು ವಿಡಿಯೋನ ನೋಡಿ ಚೆನ್ನಾಗಿ ಒಳ್ಳೊಳ್ಳೆ ರೆಸಿಪೀಸ್ ಮಾಡ್ಕೊತೀನಿ. ಟೇಕ್ ಕೇರ್, ಬಾಯ್ ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.